ಒಂದು 30 ಸೆನ್ಸ್ ಜಾಗದಲ್ಲಿ ಕೇವಲ 70 ಲಕ್ಷ ರೂಪಾಯಿಗಳಲ್ಲಿ ಕಟ್ಟಿರುವಂತಹ ಒಂದು ಮನೆಯನ್ನ ನಿಮಗೆ ಇವತ್ತು ನಾನು ಪರಿಚಯ ಮಾಡ್ತೀನಿ. ಇದು ನೋಡಿ ಗೇಟೆ ಒಂದು ಇದು ಮಾಡೆಲ್ ಟೈಪ್ ಇದೆ. ನಿಮಗೆ ಇದರಲ್ಲಿ ಹೊರಗಡೆಯಿಂದ ವೀಲ್ ಎಲ್ಲ ಕಾಣುದಿಲ್ಲ. ಇದನ್ನ ರಿಮೋಟ್ ಇಂದ ವ್ಯವಸ್ಥಿತವಾಗಿ ಮಾಡಿದ್ದೇನೆ. ಓಕೆ, ಇಷ್ಟೇ. ಈ 70 ಲಕ್ಷದ ಬಜೆಟ್ ಅಲ್ಲಿ ಕಾಂಪೌಂಡ್ ಕೂಡ ಬಂದಿದೆ. ಹೌದೌದು, ಇದು ಸಾಧಾರಣ ಒಂದು 2,500 ಸ್ಕ್ವೇರ್ ಫೀಟ್ ಇದೆ ಇಂಟರ್ಲಾಕ್. ಮಾಮೂಲಿ ಮನೆಗಳಂತ ನನಗೆ ಯಾವ್ದು ಇದರಲ್ಲಿ ಸ್ಲ್ಯಾಬ್ ಆಗ್ಲಿ ಅದೆಂತ ಕಾಣಲಿಲ್ಲ, ಹಂಚು ಕಾಣ್ತಾ ಇದೆ. ಹೌದು, ಮೇಲಿಂದ ಸೆರಾಮಿಕ್ ಟೈಲ್ ಹಾಕಿದ್ದೇನೆ, ಅಡಿಯಿಂದ ಪ್ಯೂರ್ ಕ್ಲೇ ಟೈಲ್ ಹಾಕಿದೆ. ಇದು ಹಾಕಿರೋ ಉದ್ದೇಶ ಎಂತ ಅಂತ? ಕೂಲಿಂಗ್. ಇದು ನೋಡಿ ಈ ತರ ನಿಂತ್ರೆ ಓಪನ್ ಮಾಡಿ ತೆಗೆದ್ರೆ ಲಾಕ್ ಮಾಡ್ಲಿಕ್ಕೆ ಇರೋದು ಒಳಗಡೆಯಿಂದ. ಇದು ಗಾಳಿಗೆ ಅಲ್ಲಾಡೋದಿಲ್ಲ. ಮರಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೀಪ್. ಇದು ಫಿಂಗರ್ ಪ್ರಿಂಟ್ ಓಪನ್ ಮಾಡ್ಲಿಕ್ಕೆ. ಹಾಲ್ ಸಾಧಾರಣ ಇದು 25-14 ಇದೆ. ಪಾರ್ಟಿಷನ್ ನಿಮ್ಗೆ ಎಲ್ಲರೂ ಸಿಗಲ್ಲ ಈ ತರ ವೆರೈಟಿ ಆಗಿ ಅಂತ ಲುಕ್ ಬರುತ್ತೆ ಹಾಲಿಗೆ. ಪೂಜಾ ರೂಮ್ ಅಂತ ಸಪರೇಟ್ ಇಲ್ಲ. ಹೀಗೆ ನೋಡಿ, ಬೇಕಿದ್ರೆ ಡೋರ್ ಕ್ಲೋಸ್ ಮಾಡ್ಬೋದು. ಈಗ ಒಂದೇ CC ಕ್ಯಾಮರಾ ಇರೋದು ನಂದು ಹಾಲ್ ಒಳಗಡೆ, ಒಂದೇ ಮನೆ ಒಳಗಡೆ. ಇಡೀ ಮನೆ ಕವರ್ ಆಗುತ್ತೆ. ಈ ಮೇಲ್ಭಾಗ? ಎಸ್, ಮೇಲ್ಭಾಗನೂ ಹೌದಲ್ಲ. ಚಿಲ್ಡ್ರನ್ ಬೆಡ್ರೂಮ್ ಜಸ್ಟ್ ಒಂದು ಸಿಂಪಲ್ ಆಗಿ ಸೆಟ್ ಮಾಡಿದ್ದು. ಮತ್ತೆ ರೋಬೋಟ್ ಇದೆ ಮನೆ ಕ್ಲೀನ್ ಮಾಡ್ಲಿಕ್ಕೆ. ಇದು ಡೈನಿಂಗ್, ವೆರಿ ಇಂಪಾರ್ಟೆಂಟ್ ಪ್ಲೇಸ್ ನಂದು. ಇದರಲ್ಲಿ ಕೂತ್ಕೊಂಡು ಆರಾಮ್ಸೆ ಊಟ ಮಾಡ್ತಾ ಇರ್ತಾರೆ. ನಾವು ನೋಡ್ಕೊಂಡು ಮಾತಾಡ್ಕೊಂಡು. ಸೀಲಿಂಗ್ ಡಿಸೈನ್ POP ಏನು ಮಾಡಲಿಲ್ಲ, ಹಾಗಾಗಿ ಅಲ್ಲಿಗೆ ಸ್ಟ್ರಿಪ್ ಲೈಟ್ ಸೆಟ್ ಮಾಡಿ ಉಳ್ದ ಇಂಟೀರಿಯರ್ ಪೆನಲ್ ಅಲ್ಲಿ ಪೆನಲ್ ಸೆಟ್ ಮಾಡಿದ್ದು. ಎರಡು ಸ್ಟವ್. ಇದು ಹೆಂಡತಿ ಬೇಕು ಅಂತ ಹೇಳಿ ಮಾಡಿಸಿದೀನಿ, ಕೂತ್ ಅಡಿಗೆ ಮಾಡ್ಲಿಕ್ಕೆ. ಸ್ಟೇರ್ ಕೇಸ್ ನ ಅಡಿಭಾಗವನ್ನು ಯಾವ ತರ ಯುಟಿಲೈಸ್ ಮಾಡಬಹುದು ಅಂತ ಹೇಳಿ ನಾವು ಮಾಡಿ ಎಲ್ಲ ಮನೆ ಒಳಗಡೆ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದೆ. ಒಂದು ಇಲ್ಲಿ ಬಟ್ಟೆ ಒಗೆಯೋ ಕಲ್ಲು, ವಾಷಿಂಗ್ ಮಿಷಿನ್, ಇದು ಬಟ್ಟೆ ಹಾಕ್ಲಿಕ್ಕೆ ರೋಪ್ ಸಿಸ್ಟಮ್. ಇಲ್ಲಿ ಸನ್ಲೈಟ್ ಬೀಳ್ಲಿಕ್ಕೆ ಲೈಟ್ ಹಾಕ್ಬೇಕಾಗಿಲ್ಲ. ಡೇ ಟೈಮ್ ಅಲ್ಲಿ ಇಲ್ಲಿ ಲೈಟ್ ಬರುತ್ತೆ, ಮೇಲೆ ನೀರು ಕಾಣುತ್ತೆ ಅಲ್ಲಿ. ಇದೊಂದು ಹಾಲ್ ಕಮ್ ಬೆಡ್ರೂಮ್ ಹೇಳಿದಲ್ಲ, ಹಾಗಾಗಿ ಇದೊಂದು ಪಾರ್ಟಿಷನ್ ವಾಲ್. ಬೇಕಿದ್ದಾಗೆ ನಮಗೆ ಹಾಲ್ ಬೇಕಾದ್ರೆ ಹಾಲ್ ಮಾಡ್ಕೋಬಹುದು. ಈಗ ಹಾಲ್, ಇದೊಂದು ಸಣ್ಣ ಬಾಲ್ಕನಿ, ವೆರೈಟಿ ಆಗಿ ಬೇಕು ಅಂತ ಹೇಳಿ. ಇದು ನೋಡಿ ಫ್ರೇಮ್ ಎಲ್ಲ ಮಾಡೆಲ್ ಆಗಿ ಮಾಡಿ. ಒಂದು ಒಳ್ಳೆ ಇಂಜಿನಿಯರ್ ಅನ್ನು ನೋಡ್ತಾ ಇದ್ದೀರಿ. ನಮಗೆ ಬೇಕಾಗಿರುವಂತಹ ವಾಸ್ತು ಪ್ರಕಾರವಾಗಿರುವಂತಹ ಮನೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುರಳೀಧರ್ ಬೆಳಾಲ್ ಅವರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ನಮಸ್ಕಾರ ಎಲ್ರಿಗೂ, ವಿಜಯ್ ವಿಖ್ಯಾತ್ ನಾನು. ಮನೆಯನ್ನು ಕಟ್ಟಬೇಕು ಅಂತ ಹೇಳುವ ಕನಸಿದ್ದವರಿಗೆ ಇದು ಬೆಸ್ಟ್ ಆಗಿರುವಂಥ ಒಂದು ಎಪಿಸೋಡ್. ನಾನು ಹಿಂದೆ ಕಾಣ್ತಿರುವಂಥ ಒಂದು ಮನೆ ನೀವು ನೋಡ್ತಾ ಇದ್ದೀರಿ. ನಿಮಗೂ ಕೂಡ ಈ ಮನೆಯ ಬಗ್ಗೆ ತುಂಬಾ ಆಸಕ್ತಿ ಬಂದಿರ್ಬೋದು. ನಿಮಗೂ ಕೂಡ ಇಂತಹದೇ ಒಂದು ಮನೆಯನ್ನು ಕಟ್ಟಬೇಕು ಅಂತ ಹೇಳುವಂತಹ ಕನಸು ಕೂಡ ಈ ಮನೆಯನ್ನು ನೋಡಿದ ಬಳಿಕ ನಿಮಗೆ ಆಗಿರ್ಬೋದು. ಆದರೆ ಮನೆಯ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳ್ತಾ ಇಲ್ಲ. ಒಂದು 30 ಸೆನ್ಸ್ ಜಾಗದಲ್ಲಿ ಕೇವಲ 70 ಲಕ್ಷ ರೂಪಾಯಿಗಳಲ್ಲಿ ಕಳೆದ 15 ವರ್ಷಗಳಿಂದ ಇಂಜಿನಿಯರ್ ಆಗಿ ಅನುಭವ ಇರುವಂತಹ ಒಬ್ಬ ವ್ಯಕ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಬೆಳಾಲಿನ ಮುರಳೀಧರ್ ಅಂತ ಅವರ ಹೆಸರು. ಸೊ ಇವರು ಕಟ್ಟಿರುವಂತಹ ಒಂದು ಮನೆಯನ್ನು ನಿಮಗೆ ಇವತ್ತು ನಾನು ಪರಿಚಯ ಮಾಡ್ತೀನಿ. ಸೊ ಲೈಟಾಗಿ ಮಳೆ ಬರ್ತಾ ಇದೆ, ಆ ನಂತರ ಈ ಮನೆಯ ಒಂದು ಅದ್ಭುತವಾದ ವಿಷಯನ ನಿಮಗೆ ನಾನು ತಿಳಿಸ್ತೀನಿ. ಜೊತೆಗೆ ನಿಮಗೂ ಮನೆ ಕಟ್ಟುವಂಥ ಆಸಕ್ತಿ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಬೇಕು. ಸೌದಿ ಅರೇಬಿಯಾ, ಬೆಂಗಳೂರು, ಮಂಗಳೂರು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಅನುಭವವನ್ನು ಹೊಂದಿರುವಂಥ ಮುರಳೀಧರ್ ಬೆಳಾಲ್ ಅವರು ಬೇರೆಯವರಿಗೆ ಮಾತ್ರ ಮನೆಯನ್ನು ಕಟ್ಟಿಕೊಟ್ಟಿರೋದಲ್ಲ, ತಾನೂ ಕೂಡ ಒಂದು ಮನೆಯನ್ನು ಕಟ್ಟಿ ಇಷ್ಟು ಕಡಿಮೆ ವೆಚ್ಚದಲ್ಲಿ ಇಷ್ಟು ಸುಂದರವಾದ ಮನೆಯ ಜೊತೆಗೆ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಅದೇ ಒಂದು ದರದಲ್ಲಿ ನಾವು ರೆಡಿ ಮಾಡ್ಬೋದು ಅನ್ನೋದನ್ನು ಇವರು ನಿರೂಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನನಗೆ ಬಹಳಷ್ಟು ಈ ಮನೆಯ ಬಗ್ಗೆ ಆಸಕ್ತಿ ಹುಟ್ಟಿ ನಾನು ನೋಡಬೇಕು, ನಿಮಗೂ ತೋರಿಸಬೇಕು. ಎಲ್ಲಾದರೂ ನೀವು ಮನೆಯನ್ನು ಕಟ್ಟುವಂಥ ಕನಸಿದ್ದು
ಯಾರನ್ನು ನಾವು ಸಜೆಸ್ಟ್ ಮಾಡೋಣ ಅಥವಾ ಯಾರ ಬಗ್ಗೆ ನಾವು ಯೋಚನೆ ಮಾಡಿ ಅವರಿಗೆ ನಮ್ಮ ಮನೆಯನ್ನು ಕಟ್ಟುವಂತಹ ಸಂಪೂರ್ಣವಾದ ಜವಾಬ್ದಾರಿ ಕೊಡೋಣ ಅಂತ ಹೇಳುವಂಥ ಯೋಚನೆಗಳು ಹೊಸ ಮನೆ ಕಟ್ಟುವವರಿಗೆ ಬಂದೇ ಬರ್ತದೆ. ಅದಕ್ಕಾಗಿ ಮುರಳೀಧರ್ ಅವರು ತನ್ನ ಒಂದು ಸ್ವಂತ ಜಾಗದಲ್ಲಿ ಕಟ್ಟಿರುವಂಥ ಮನೆಯ ಪರಿಚಯವನ್ನು ಮಾಡ್ತಾನೆ. ಈ 70 ಲಕ್ಷ ರೂಪಾಯಿಗಳಲ್ಲಿ ಕೇವಲ ಮನೆ ಮಾತ್ರ ಬರೋದಲ್ಲ, ಇದು 4 BHK ಮನೆ, ಜೊತೆಗೆ ಹೊರಭಾಗದಲ್ಲಿ ಕಾಂಪೌಂಡನ್ನು ಕೂಡ ಅಳವಡಿಸಿದ್ದಾರೆ. ಹಾಗೆಯೇ ಮನೆಯ ಎದುರು ಭಾಗದ ಅಂಗಳಕ್ಕೆ ಇಂಟರ್ಲಾಕ್ ಇದೆ. ಮನೆಯ ಇಂಟರ್ಲಾಕ್ ಕಳೆದ ಬಳಿಕ ಸಾಕಷ್ಟು ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ. ಹಾಗೆಯೇ ಆಟೋಮೆಟಿಕ್ ಆಗಿ ಆನ್ ಆಫ್ ಆಗ್ತಕ್ಕಂಥ ಒಂದು ಗೇಟಿನ ವ್ಯವಸ್ಥೆ ಇದೆ. ಜೊತೆಗೆ ಒಂದು ಸಣ್ಣ ಕೊಠಡಿಯನ್ನು ಕೂಡ ಈ ಮನೆಯ ಎದುರು ಭಾಗದಲ್ಲಿ ಇವರು ಕಟ್ಟಿದ್ದಾರೆ. ಹಾಗೆಯೇ ಕುಡಿಯುವ ನೀರಿಗೆ ಬೇಕಾಗಿ ಬಾವಿಯನ್ನು ಕೂಡ ಕೊರೆದಿದ್ದಾರೆ, ಅದರಲ್ಲಿ ನೀರು ಕೂಡ ಇದೆ. ಇಷ್ಟೆಲ್ಲ ವ್ಯವಸ್ಥೆಗಳ ಜೊತೆಗೆ ಮನೆಯ ಒಳಭಾಗಕ್ಕೆ ಬಂದರೆ ಮನೆಯ ಒಳಭಾಗದ ಇಂಟೀರಿಯರ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇದೆಲ್ಲವೂ ಸೇರಿ 70 ಲಕ್ಷ ರೂಪಾಯಿಗಳಿಗೆ ಇವರು ಈ ಸುಂದರವಾದ ಮನೆಯ ನಿರ್ಮಾಣವನ್ನು ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲಿ ಕೊಡುವಂಥ ಮಾಹಿತಿಗಳು ನಮಗೆ ಗೊತ್ತಿದೆ. ಕೇವಲ ಒಂದು ಮನೆಯನ್ನು ಕಟ್ಟುವುದಕ್ಕೆ ಮಾತ್ರ 70 ಲಕ್ಷ ಆಗ್ಬೋದು, ಅಥವಾ 75 ಲಕ್ಷ ಆಗ್ಬೋದು, ಅಥವಾ ಒಂದು 60 ಲಕ್ಷ ಆಗ್ಬೋದು, ಹೀಗೆಲ್ಲ ಇದೆ. ಆದರೆ ಒಂದು 30 ಸೆನ್ಸ್ ಜಾಗವನ್ನು ಇಷ್ಟು ಚೆನ್ನಾಗಿ ಇವರು ರೆಡಿ ಮಾಡಿಕೊಂಡು ಇಷ್ಟು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ಇದರ ಬಗ್ಗೆ ಆಸಕ್ತಿ ಬರ್ತದೆ. ಜೊತೆಗೆ ನೀವು ಮನೆ ಕಟ್ಟುವಂತಹ ಕನಸಿಗೆ ಇದು ಖಂಡಿತವಾಗ್ಲೂ ನಿಮಗೆ ಅದ್ಭುತವಾದ ಮಾಹಿತಿಯಾಗಿರ್ತದೆ. ಸೊ ಬನ್ನಿ, ಮುರಳೀಧರ್ ಬೆಳಾಲ್ ಅವರು ಕಟ್ಟಿಸಿರುವಂತಹ ಈ ಸುಂದರ ಮನೆಗೆ ನಿಮಗೆಲ್ಲ ಸ್ವಾಗತ. ಇವರ ಮನೆಯ ಸಂಪೂರ್ಣವಾದ ವಿವರವನ್ನು ನಿಮಗೆ ಕೊಡ್ತೇನೆ. ನೀವು ಕೂಡ ಮನೆಯನ್ನು ಕಟ್ಟುವಂಥ ಕನಸಿದ್ರೆ ಈ ಮನೆಯ ಸಂಪೂರ್ಣವಾದ ಒಳಭಾಗ ಹೊರಭಾಗ ಎಲ್ಲ ನೋಡಿದ ಬಳಿಕ ನಾನು ಹಾಕಿರುವಂಥ ನಂಬರಿಗೆ ಕರೆಯನ್ನು ಮಾಡ್ಬೋದು. ಅತಿ ಶೀಘ್ರವಾಗಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಬೋದು. ಬನ್ನಿ, ನಮ್ಮ ಶ್ರೀ ರಸ್ತು ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಸ್, ನಾನಿವಾಗ ಇಂಟ್ರೊಡಕ್ಷನ್ ಕೊಟ್ಟೆ. ನನ್ನ ಜೊತೆಗಿರ್ತಕ್ಕಂಥವರು ಕಳೆದ 15 ವರ್ಷಗಳಿಂದ ಬೇರೆ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ಸ್ಗಳನ್ನು ಮನೆಗಳನ್ನು ಕಟ್ಟಿಕೊಟ್ಟಿರುವಂಥ ಶ್ರೀಯುತ ಮುರಳೀಧರ್ ಬೆಳಾಲ್ ಅವರು. ನಮಸ್ತೆ. ನಮಸ್ತೆ. ನಿಮ್ಮ ಮನೆಗೆ ನಮ್ಮನ್ನು ಕರೆಸಿಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಲ್ಲರೂ ಮನೆ ಕಟ್ಟಿಕೊಡ್ತಾರೆ, ಆದರೆ ಮನೆ ಮಾತ್ರ ಅಲ್ಲದೆ ಅದರ ಸುತ್ತಮುತ್ತಲಗಳಲ್ಲಿ ಒಂದು ನಾವು ಕೊಟ್ಟಿರುವಂಥ ಅಮೌಂಟಲ್ಲಿ ಎಲ್ಲವನ್ನು ನಿರ್ಮಾಣ ಮಾಡಿ ಕೊಡ್ಬೋದು ಅನ್ನೋದನ್ನು ಇವಾಗದ ಟ್ರೆಂಡಿಂಗ್ ಆಗಿರುವಂಥ ಮನೆಯನ್ನು ಕಟ್ಟಿ ನೀವು ತೋರಿಸಿಕೊಟ್ಟಿದ್ದೀರಿ. ಸೊ ಹಾಗಾಗಿ ಸಾಕಷ್ಟು ಮಂದಿ ಮನೆ ಕಟ್ಟುವಂಥ ಕನಸಿದ್ದವರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗಲಿಕ್ಕಿದೆ. ಕೇವಲ 70 ಲಕ್ಷ ಅಂತ ಅಲ್ಲ, ಅದರ ಕಡಿಮೆಯಲ್ಲಿ ಬೇಕಿದ್ರೆ ನಾವು ಕಟ್ಟಿಕೊಡ್ತೀರಿ. ಸೊ ನೀವು ಎಲ್ಲೆಲ್ಲ ವರ್ಕ್ ಮಾಡಿದ್ದೀರಿ ಅಂತ ಇದ್ರ ಮೊದಲು? ನಾನು ಮಂಗಳೂರಲ್ಲಿ ವರ್ಕ್ ಮಾಡಿದ್ದೀನಿ, ಮತ್ತೆ ಬೆಂಗಳೂರು, ಮತ್ತೆ ಸೌದಿಯಲ್ಲಿದ್ದೆ ಒಂದು 2 ವರ್ಷ. ಆನಂತರ ವಾಪಸ್ ಬೆಂಗಳೂರು ಬಂದೆ. ಆನಂತರ ವಾಪಸ್ ಬೆಳ್ತಂಗಡಿಗೆ ಬಂದು ಇವಾಗ 8 ವರ್ಷ ಆಯ್ತು. ಈಗ ಸ್ವಂತ ಆಫೀಸ್ ಮಾಡಿ ನಾನು ಒಂದು ಸಾಧಾರಣ ಒಂದು 5 years ಕನ್ಸಲ್ಟಿಂಗ್ ಮಾತ್ರ ಮಾಡ್ತಿದ್ದೆ. ಆನಂತರ ಈಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೇನೆ. ಕನ್ಸ್ಟ್ರಕ್ಷನ್ ನಾನು ಹೊಸ ಮಾದರಿ ತರ ಮಾಡಬೇಕು ಅಂತ ಹೇಳಿ ನಾನು ಈಗ ಪ್ರಯತ್ನ ಪಟ್ಕೊಂಡಿದ್ದೆ. ತುಂಬಾ ಕ್ಲೈಂಟ್ಗಳಿಗೆ ನಾನು ಸಜೆಸ್ಟ್ ಮಾಡ್ತಿದ್ದೆ, ಈ ತರ ಮನೆ ಮಾಡುವ ಅಂತ ಹೇಳಿ, ಈ ತರ ಒಂದು ಈ ಮಾಡೆಲ್ ಆಗಿ ಮಾಡುವ ಅಂತ ಹೇಳಿ. ಯಾರು ಅದಕ್ಕೆ ರೆಡಿ ಇರ್ತಿರ್ಲಿಲ್ಲ. ಅದಕ್ಕೆ ಹಾಗಾಗಿ ನಾನೇ ಒಂದು ಹೊಸ ತರದ್ದು ನಾನೇ ನನ್ನ ಮನೆಯನ್ನೇ ಮಾಡೆಲ್ ಆಗಿ ಮಾಡ್ಕೊಳ್ಳುವ ಅಂತ ಹೇಳಿ ಮಾಡಿ ಎಲ್ಲರಿಗೆ ತೋರಿಸುವಂತ ವ್ಯವಸ್ಥೆ ಮಾಡಿದೆ. ಈ ನಿಮ್ಮ ಮನೆಯನ್ನ ಕಟ್ಟಿದ ಬಳಿಕ ಈಗ ಆಚೀಚೆ ಹೋಗ್ತಿರೋರೆಲ್ಲ ಬಂದು ಕೇಳ್ತಾ ಇದ್ದಾರೆ ನಿಮ್ಮೊಟ್ಟಿಗೆ? ಎಷ್ಟು ಜನ ಕೇಳ್ತಾರೆ, ಬರ್ತಾನೆ ಇರ್ತಾರೆ. ಮನೆ ಮಾಡಿದ ನೆಕ್ಸ್ಟ್ ಡೇ ಸಂಜೆ ಬೆಳಿಗ್ಗೆ ಮಧ್ಯಾಹ್ನ ಅಂತ ಬರ್ತಾ ಇರ್ತಾರೆ. ಅಲ್ಲ, ನಾನು ಕೇಳುದು ಈ ಕೇವಲ ಇಷ್ಟೊಂದು ಅಂದ್ರೆ 4 BHK ಮನೆ ಇದು. ಈ 4 BHK ಮನೆಗೆ 70 ಲಕ್ಷ ಆಗ್ಬೋದು. ಕೇವಲ ನೀವು 70 ಲಕ್ಷದಲ್ಲಿ ಮನೆ ಮಾತ್ರ ಅಲ್ಲದೆ ನಿಮ್ಮ ಈ 30 ಸೆನ್ಸ್ ಜಾಗವನ್ನ ಕೂಡ ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಇದೆಲ್ಲ ಸಾಧ್ಯ ಆಯ್ತಾ ನಿಮಗೆ ಅಂತ? ಸಾಧ್ಯ ತುಂಬಾ ಕಷ್ಟ ಆಯ್ತು. ಅಂದ್ರೆ ಬೇರೆ ಬೇರೆ ಟೀಮ್ ಸೆಟ್ ಮಾಡ್ಬೇಕಲ್ಲ, ಹಾಗಾಗಿ ಅದು ನಮ್ಮ ದೈನಿಕ್ ಒಂದು ಕೆಲಸ ಇದ್ದ ಕಾರಣ ಅದು ಮಾಡಿ ಹೋಗಿ. ಓಕೆ, ಅಂದ್ರೆ ಇದು ನಿಮಗೆ ಮಾತ್ರ ಅಲ್ಲ, ಯಾರಿಗಾದ್ರೂ ಈಗ ಬೇರೆ ಜನಗಳಿಗೆ ಬೇಕು ಅಂತ ಹೇಳಿದ್ರೆ ಇದೇ ರೀತಿ ಮಾಡಿ ಕೊಡಬಹುದಲ್ಲ? ಓಕೆ, ಇವಾಗ ನಿಮ್ಮ ಮನೆಯ ಒಂದು ಟೂರ್ ಅನ್ನ ಮಾಡ್ಕೊಂಡು ಹೋಗ್ತೇನೆ, ನೋಡುವವರಿಗೆ ತುಂಬಾ ಖುಷಿ ಕೂಡ ಆಗಬಹುದು. ಇವಾಗ ಇಲ್ಲಿ ಯಾಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಗೇಟ್, ಎಲ್ಲ ಗೇಟ್ ಅನ್ನ ನಾವೇ ತೆರಿಬೇಕು. ಅಂದ್ರೆ ಈ 70 ಲಕ್ಷದ ಒಳಭಾಗದಲ್ಲಿ ಈ ಗೇಟ್ ಅನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದೀರಿ? ಇದು ನೋಡಿ, ಗೇಟೇ ಒಂದು ಇದು ಮಾಡೆಲ್ ಟೈಪ್ ಇದೆ. ನಿಮಗೆ ಇದರಲ್ಲಿ ಹೊರಗಡೆಯಿಂದ ವೀಲ್ ಎಲ್ಲ ಕಾಣುದಿಲ್ಲ. ಹೊರಗಡೆ ನೋಡಿ ಬರೀ ಪಟ್ಟಿ ಡಿಸೈನ್ ಕಾಣುತ್ತೆ ಹೊರಗಡೆಯಿಂದ. ಇದನ್ನು ಇಲ್ಲೇ ರೆಡಿ ಮಾಡಿದ್ದು, ನಾನೇ ಡಿಸೈನ್ ಕೊಟ್ಟು ರೆಡಿ ಮಾಡಿದ್ದು. ಇದನ್ನ ರಿಮೋಟ್ ಇಂದ ವ್ಯವಸ್ಥಿತವಾಗಿ ಮಾಡಿದ್ದೇನೆ. ಈಗ ನಮಗೆ ಕೈಯಲ್ಲಿ ತೆರಲಿಕ್ಕೆ ಆಗುದಿಲ್ಲ. ಅಲ್ಲಿ ಮನೇಲಿ ಸ್ವಿಚ್ ಇದೆ, ಮನೇಲಿ ಸ್ವಿಚ್ ಇದೆ, ರಿಮೋಟ್ ಇದೆ. ಈಗ ಅಲ್ಲಿ ರಿಮೋಟ್ ಆನ್ ಮಾಡ್ತೀರಾ? ಇಲ್ಲೇ ಇದೆ. ಮಾಡಿದ್ರಲ್ಲ, ಇಷ್ಟೇ. ನಾವು ಹೊರಗೆ ಬಂದು ಗಾಡಿ ನಿಂತು ಎಷ್ಟು ಹೇಳಿದ್ರು ಕೂಡ ಬರೋದಿಲ್ಲ, ಅಲ್ಲಿ ನೀವು ಒಳಗಿಂದ ಇದು ಮಾಡಬೇಕು. ಓಕೆ, ಈಗ ಗೇಟ್ ಓಪನ್ ಆಯ್ತು. ಆನಂತರ ಇಲ್ಲಿಂದ ಮುಂದಕ್ಕೆ ಬಂದ್ರೆ ಇಲ್ಲಿ ಕಾಂಪೌಂಡ್, ಇದು ಕೂಡ ನಿಮ್ಮ ಈ 70 ಲಕ್ಷದ ಬಜೆಟ್ ಅಲ್ಲಿ ಕಾಂಪೌಂಡ್ ಕೂಡ ಬಂದಿದೆ ಅಲ್ಲ? ಓಕೆ, ಸುತ್ತ ಕಟ್ಟಿದ್ದೀರಿ ಅಲ್ವಾ? ಓಕೆ,
ಆ ನಂತರ ಇಲ್ಲಿ ಹೊರಭಾಗದಲ್ಲಿರುವಂತದ್ದು ಹಣ್ಣಿನ ಗಿಡಗಳು. ಹೌದು. ಇದು ಎಷ್ಟು ಹಣ್ಣಿನ ಗಿಡಗಳಿದೆ? ಯಾವ್ದು? ಉದಾಹರಣೆ ಒಂದು 24 ಇದೆ, 24 ವೆರೈಟೀಸ್ ಇದೆ. ಬಟ್ ಅದು ಹೆಸರು ಎಲ್ಲ ನನಗೆ ನೆನಪಿಲ್ಲ. ಓಕೆ ಓಕೆ. ಅಂದ್ರೆ 24ರಷ್ಟು ವೆರೈಟಿ ಹಣ್ಣುಗಳಿದೆ. ಓಕೆ, ಇಲ್ಲಿಂದ ನಾವು ಮುಂದಕ್ಕೆ ಬಂದ್ರೆ ಮನೆಯ ಹತ್ರ ಬರ್ತಾ ಇದ್ದೇವೆ. ಮನೆಯ ಒಳಭಾಗಕ್ಕೆ ಹೋಗುವ ಮೊದಲು ಮನೆಯ ಎದುರು ಭಾಗದಲ್ಲಿ ಒಂದು ಕೊಠಡಿ ಇದೆ. ಇದೆಂತ ಅಂತ? ಇದು ಕಾರ್ ಪಾರ್ಕಿಂಗ್ ಮತ್ತೆ ಒಂದು ಔಟ್ ಹೌಸ್, ಸ್ಟೋರ್ ರೂಮ್ ತರ ಎಲ್ಲ ಸ್ಟಾಕ್ ಎಲ್ಲ ಹಾಕ್ಲಿಕ್ಕೆ ಬೇಕಾಗುತ್ತೆ. ಓಕೆ, ಇದು ಕೂಡ ನಿಮ್ಮ ಇದೇ ಬಜೆಟ್ ನಲ್ಲಿ ಬಂದಿರೋದಲ್ಲ? ಓಕೆ. ಮತ್ತೆ ನಾವು ಮನೆಯ ಎದುರು ಭಾಗದ ಅಂಗಳಕ್ಕೆ ಎಂಟ್ರಿ ಆಗುವಾಗ ಇಲ್ಲಿ ಇಂಟರ್ಲಾಕ್ಸ್ ಇದೆ, ಇದು ಕೂಡ ಹಾಕೊಂಡಿದ್ದೀರಿ. ಇದು ಎಷ್ಟು ಅಗಲದಲ್ಲಿ ಹಾಕೊಂಡಿದ್ದೀರಿ? ಸಾಧಾರಣ ಒಂದು 2,500 ಸ್ಕ್ವೇರ್ ಫೀಟ್ ಇದೆ ಇಂಟರ್ಲಾಕ್. ಓಕೆ. ಇದು ವೆರೈಟಿ, ಇದು ಗ್ರೇ ಕಲರ್ ಅಲ್ಲಿ ಮ್ಯಾಚ್ ಮಾಡಿದ್ದು, ಮನೆಗೆ ಒಂದು ಮ್ಯಾಚ್ ಮಾಡಿದ್ದು. ಓಕೆ ಓಕೆ ಓಕೆ. ಎಸ್. ಇವಾಗ ಈ ತರದ ಮನೆಯನ್ನು ನಾವು ನೋಡೋದು ಆಲ್ಮೋಸ್ಟ್ ಆಗಿ ಕೇರಳ ಕಡೆಗಳೆಲ್ಲ ನೋಡ್ತೇವೆ. ಬಟ್ ಈ ಕಡೆಗೆ ಈ ಟ್ರೆಂಡ್ಗಳನ್ನೆಲ್ಲ ಜನ ಒಪ್ತಾ ಇದ್ದಾರೆ ಇವತ್ತು ಅಂತ? ಈ ಮನೆ ನೋಡಿದ ಒಪ್ತಾರೆ, ಗೊತ್ತಿಲ್ಲ ಮನೆಗೆ. ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಒಪ್ಪುದಿಲ್ಲ, ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಓಕೆ. ಬಟ್ ಇದು ಮಾಮೂಲಿ ಮನೆಗಳಂತ ನನಗೆ ಯಾವ್ದು ಇದರಲ್ಲಿ ಸ್ಲ್ಯಾಬ್ ಆಗ್ಲಿ ಅದೆಂತ ಕಾಣಲಿಲ್ಲ, ಹಂಚು ಕಾಣ್ತಾ ಇದೆ. ಏನಿದ್ರ ಒಳಗೆ ಸ್ಪೆಷಾಲಿಟಿ? ಟ್ರಸ್ ರೂಫ್ ಅಂದ್ರೆ ಆ ಟ್ರಸ್ ವರ್ಕ್ ಮಾಡೋರು ಇಲ್ಲಿ ಇಲ್ಲ. ಸ್ವಲ್ಪ ನಾವು ಗೊತ್ತಿದ್ರೆ ನಾವೇ ನಿಂತು ಟ್ರೈನ್ ಮಾಡ್ಬೇಕು. ನಾನು ಕನ್ಸ್ಟ್ರಕ್ಷನ್ ಮಾಡುವಾಗ ರೂಫ್ ಅನ್ನು ನಾನೇ ನಿಂತೆ ಡಿಸೈನ್ ಕೊಟ್ಟು ಮಾಡಿಸಿದ್ದು. ಓಕೆ. ಇಲ್ಲದ್ರೆ ಕೇರಳದಲ್ಲೆಲ್ಲ ಮಾಡುವಂತ ವೆರೈಟಿ ಜನಗಳಿದ್ದಾರೆ. ಇದರಲ್ಲಿ ಇರೋದು ಟ್ರಸ್ ರೂಫ್, ಅಡಿಯಿಂದ ಟಿ ಆಂಗ್ಲರ್ ಹಾಕಿ. ಇಲ್ಲಿ ಟಿ ಆಂಗ್ಲರ್ ಸಿಗೋದಿಲ್ಲ, ಒಂದ ಕೇರಳ ತರಬೇಕು, ಇಲ್ಲದ್ರೆ ಬೆಂಗಳೂರಿಂದ ತರಿಸಬೇಕು. ಮತ್ತೆ ಮೇಲಿಂದ ವಾಪಸ್ ಡಬಲ್ ಟ್ರಸ್ ಹಾಕ್ತಾರೆ, ಹಾಕಿ ಮೇಲಿಂದ ಸೆರಾಮಿಕ್ ಟೈಲ್ ಹಾಕಿದ್ದೇನೆ, ಅಡಿಯಿಂದ ಪ್ಯೂರ್ ಕ್ಲೇ ಟೈಲ್ ಹಾಕಿದೆ. 1/1 ಇದು ಹಾಕಿರೋ ಉದ್ದೇಶ ಎಂತ ಅಂತ? ಕೂಲಿಂಗ್. ಇದ್ರಲ್ಲೂ ಮೇಲೆ ಸೆರಾಮಿಕ್ ಹಾಕಿದ್ದು, ಹಾಗಾಗಿ ಸ್ವಲ್ಪ ಕೂಲಿಂಗ್ ಕಮ್ಮಿ ಇರ್ತದೆ, ಒಂದು ಪರ್ಸೆಂಟೇಜ್. ಮೇಲೂ ನಮ್ಮ ಮ್ಯಾಂಗ್ಳೂರ್ ಟೈಲ್ ಹಾಕಿದ್ರೆ ಇನ್ನೂ ಭಯಂಕರ ಕೂಲಿಂಗ್ ಅಲ್ವಾ? ಹಾಗಿದ್ರೆ ಇದರ ಒಳಭಾಗದಲ್ಲಿ ನಮಗೆ ಎಷ್ಟೇ ಬೇಸಿಗೆ ಕಾಲ ಇದ್ರೂ ಕೂಡ ಕೂಲಿಂಗ್ ಅಷ್ಟು ಒಳ್ಳೇದು ಇರ್ತದೆ. ಓಕೆ. ಇಲ್ಲಿ ಹೊರಗಿಂದ ನೋಡುವಾಗ ಸಣ್ಣ ಮನೆ ತರ ನಂಗೆ ಕಾಣುತ್ತದೆ, ಆದ್ರೆ ಒಳಭಾಗ ಹೇಗಿದೆ ಅಂತ ಹೇಳುವಂತ ಕುತೂಹಲ ಇದೆ. ಒಳಗೆ ತೋರಿಸ್ತೀರಾ? ಬನ್ನಿ. ಅಂದ್ರೆ ಇಷ್ಟೆಲ್ಲ ಹೊರಭಾಗದಲ್ಲಿ ಇದರ ಪಕ್ಕದಲ್ಲಿ ಮತ್ತೊಂದು ಶೆಡ್ ಕೂಡ ಇದೆ ಅಲ್ಲ? ಕಾರ್ ಪಾರ್ಕಿಂಗ್ ನೋಡಿ, ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಇದೆ, ಅಲ್ಲೂ ಇದೆ. ಅದು ಪಾಲಿಕಾರ್ಬೊನೇಟ್ ಶೀಟ್ ಅಂತ ಹೇಳಿ ಅದನ್ನ ಹಾಕಿ ಮಾಡಿದ್ದು. ಓಕೆ. ಅದು ಗ್ಲಾಸ್ ಟೈಪ್, ಇದು ಮಾತ್ರ ಗ್ಲಾಸ್, ಅದು ಗ್ಲಾಸ್. ಓಕೆ, ಒಳಗೆ ಹೋಗುವಲ್ಲ? ಓಕೆ, ಬನ್ನಿ. ಮನೆ ಹೊರಭಾಗೆಲ್ಲ ನೋಡಾಯ್ತು. ಇವಾಗ ಸಿಟ್ಔಟ್ ಅಲ್ಲಿ ಇದ್ದೇವೆ. ಬಹಳ ಸುಂದರವಾಗಿರುವಂತಹ ಸಿಟ್ಔಟ್. ಇಲ್ಲಿ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ, ಆ ಕಡೆಗೆ ಕುಳಿತುಕೊಳ್ಳೋದಕ್ಕೆ ಚೇರ್ನ ವ್ಯವಸ್ಥೆ ಮಾಡಿದ್ದಾರೆ. ಮನೆ ಹೆಸರು ಶ್ರೀರಸ್ತು ಅಂತ ಇದೆ. ಇವಾಗ ಈ ಸಿಟ್ಔಟ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ? 150 ಸ್ಕ್ವೇರ್ ಫೀಟ್ ಇದೆ. ಇದು 150 ಅಲ್ಲಿ. ಓಕೆ. ಇದರಲ್ಲಿ ಔಟ್ಸೈಡ್ ನೋಡಿ, ಎಲ್ಲರೂ ಮರದ ವಿಂಡೋಸ್ ಮಾಡ್ತಾರೆ, ಇದು ಮರ ವಿಂಡೋಸ್ ಅಲ್ಲ, UPVC ನೋಡಿ, ಅದು ಹೊಸ ಮಾದರಿಯಲ್ಲಿ ಮಾಡಿದ್ದು. ಅಂದ್ರೆ ಅದು ನೀರಿಗೂ ಬೆಂಕಿಗೂ ಯಾವುದಕ್ಕೂ ಕೂಡ ಎಂತ ಪ್ರಾಬ್ಲಮ್ಸ್ ಬರೋದಿಲ್ಲ. ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಂದ್ರೆ, ಇದು ನೋಡಿ ಈ ತರ ನಿಂತ್ರೆ ಓಪನ್ ಮಾಡಿ ತೆಗೆದ್ರೆ ಇದ್ರೆ ಲಾಕ್ ಮಾಡ್ಲಿಕ್ಕೆ ಇರೋದು ಒಳಗಡೆಯಿಂದ. ಇದು ಗಾಳಿಗೆ ಅಲ್ಲಾಡೋದಿಲ್ಲ. ಇಲ್ಲದ್ರೆ ಇಲ್ಲಿಂದ ನಾರ್ಮಲ್ಲಿ ಉಕ್ಕು ಸಿಕ್ಸ್ಬೇಕು, ಆ ಉಕ್ಕಿಂದಾಗಿ ತುಂಬಾ ಹಿಂಸೆ ಆಗ್ತದೆ. ಗಾಳಿಗೆ ಬರುವಾಗ ಸಿಕ್ಸೋದು ತೆಗೆಯೋದು ಬಾರಿ ಕಷ್ಟ ಆಗ್ತದೆ. ಇದು ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ, ಬೇಕಾದಾಗೆ ಲಾಕ್ ಮಾಡಿ. ಮತ್ತೀಗ ಮರ ಎಲ್ಲ ಆದ್ರೆ ನಮ್ದು ಅದಕ್ಕೆ ಅಂತ ಗೆದ್ದಲು ಹಿಡಿಬಹುದು ಅಥವಾ ಅದು ಹಾಳಾಗಬಹುದು ಅಂತ ಹೇಳುವಂತ. ಮರಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೀಪ್ ಬೆಸ್ಟ್ ಅಲ್ವಾ? ಇದನ್ನು ಹಾಗೆ ಓಪನ್ ಫುಲ್ ದೊಡ್ಡ ವಿಂಡೋ ಇಟ್ಟು ಸ್ಲೈಡಿಂಗ್ ಮಾಡಿ ಇಲ್ಲಿ. ಓಕೆ. ಇನ್ನು ಒಳಭಾಗ ಹೋಗಿದ್ರೆ ಡೋರ್ ಅಲ್ಲಿ ಏನೊಂದು ಸ್ಪೆಷಲ್ ಇದೆ ಅಂತೆ. ಡೋರ್ ಅಲ್ಲಿ ಇದು ಫಿಂಗರ್ ಪ್ರಿಂಟ್ ಓಪನ್ ಮಾಡ್ಲಿಕ್ಕೆ, ಮತ್ತೆ ಇದೊಂದು ನಮ್ಮ ಹಿಂದೂಗಳಿಗೆ ಒಂದು ಖುಷಿ ಆಗ್ಲಿಕ್ಕೆ, ಒಂದು ನಮ್ಮೊಂದು ಸಂಸ್ಕೃತಿ ಇರಲಿ ಅಂತ ಅದನ್ನು ಹಾಕಿದೆ. ಓಕೆ, ಒಳಭಾಗಕ್ಕೆ ಹೋಗುವ. ಸರ್, ಇವಾಗ ಮನೆ ಒಳಭಾಗಕ್ಕೆ ಬಂದ್ವಿ. ಇದು ಹಾಲ್ ಅಲ್ವಾ? ಹೌದು. ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಸರ್ ಇದು ಹಾಲ್? ಸಾಧಾರಣ ಇದು 20/14 ಇದೆ. ಓಕೆ. ಈ ಹಾಲ್ ಏನು ಸ್ಪೆಷಾಲಿಟಿ ಇದೆ ಅಂತ? ಇದರಲ್ಲಿ ನೋಡಿ, ಇದರಲ್ಲಿ ಎಲ್ಲ ಹಾಲ್, ಡೈನಿಂಗ್, ಕೋರ್ಟ್ ಯಾರ್ಡ್ ಎಲ್ಲ ಒಂದೇ ಸೇರಿ ಹಾಲ್ ತರ ಇತ್ತು. ಈಗ ಅದನ್ನ ಪಾರ್ಟಿಷನ್ ಮಾಡಿದೆ. ಈ ಪಾರ್ಟಿಷನ್ ನಿಮ್ಗೆ ಎಲ್ಲರೂ ಸಿಗಲ್ಲ ಈ ತರ ವೆರೈಟಿ ಆಗಿ, ಅಂತ ಲುಕ್ ಬರುತ್ತೆ ಹಾಲಿಗೆ. ಮತ್ತೆ ಪೂಜಾ ರೂಮ್ ಅಂತ ಸಪರೇಟ್ ಇಲ್ಲ, ಅದರಲ್ಲಿ ರೂಮ್ ಇದ್ರೆ ಅದು ಜಾಗ ವೇಸ್ಟ್ ಆಗ್ತದೆ ಅಂತೇಳಿ ಈ ತರ ಒಂದು ಕೌಂಟರ್ ಟೈಪ್ ಮಾಡಿ ಅದಕ್ಕೆ ಡೋರ್ ಎಲ್ಲ ಮಾಡಿ ಅದನ್ನ ಹೀಗೆ ನೋಡಿ, ಬೇಕಿದ್ರೆ ಡೋರ್ ಕ್ಲೋಸ್ ಮಾಡ್ಬೋದು. ಈಗ ಬೇಡ ಅಂದ್ರೆ ಓಪನ್ ಮಾಡಿ ಇಟ್ಕೊಳ್ಬಹುದು. ಹೌದು, ಹೀಗೆ. ಓಕೆ, ಎಸ್. ಒಂದು ಮತ್ತೆ ಇದು ಸೀಲಿಂಗ್ ಸ್ಟ್ರಕ್ಚರ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಅದರಲ್ಲೇ ಡಿಸೈನ್ ಕಾಣ್ತದೆ. ಇದಕ್ಕೆ ಎಕ್ಸ್ಟ್ರಾ POP ಯಾವುದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಓಕೆ. ಹಾಗೆ ಮತ್ತೆ ಇದು ನಮ್ಮ ಟಿವಿ ಯೂನಿಟ್ ಆಲ್ಮೋಸ್ಟ್ ಒಂದು ವೆರೈಟಿ ಇದೆ. ಓಕೆ, ಎಸ್. ಮತ್ತೆ ಇದೊಂದು ಈ ಕಡೆ ಇಲ್ಲಿಂದ ಕೂರ್ಲಿಕ್ಕೆ, ಆ ಕಡೆ ನೋಡ್ಲಿಕ್ಕೆ ಎಲ್ಲ ಇಡೀ ಹಾಲ್ ಕಾಣುತ್ತೆ. ಹಾಗಾಗಿ ಮತ್ತೆ ಮೇನ್ ಕಾನ್ಸೆಪ್ಟ್ ಒಂದು ಏನಂತ ಹೇಳಿದ್ರೆ, ಒಂದೇ CC ಕ್ಯಾಮರಾ ಇರೋದು ನಂದು ಹಾಲ್ ಒಳಗಡೆ, ಒಂದೇ ಮನೆ ಒಳಗಡೆ ಇಡೀ ಮನೆ ಕವರ್ ಆಗುತ್ತೆ. ಈ ಒಂದು CC ಕ್ಯಾಮರಾದಲ್ಲಿ ಪೂರ್ತಿ ಮನೆ, ಈ ಮೇಲ್ಭಾಗ? ಎಸ್, ಮೇಲ್ಭಾಗನೂ ಹೌದಲ್ಲ? ಓಕೆ ಓಕೆ. ಆ ಥರ ಪ್ಲಾನ್. ಯಾಕಂದ್ರೆ ನಾವು ಮನೆ ಒಳಗಡೆ ಇದ್ಕೊಂಡು ಇಡೀ ಒಟ್ಟಿಗೆ ಎಲ್ಲ ಫ್ಯಾಮಿಲಿ, ಮಕ್ಕಳು, ಅಮ್ಮ, ಹೆಂಡತಿ ಎಲ್ಲ ಒಂದೇ ಕಡೆ ಇರಬೇಕು. ಆ ಥರ ನಂದು ಕಾನ್ಸೆಪ್ಟ್. ಯಾಕಂದ್ರೆ ಇಲ್ಲಿ ಕೂತ್ರೆ
ಕಿಚನ್ ಕಾಣುತ್ತೆ, ಹಾಲ್ ಡೈನಿಂಗ್ ಕಾಣುತ್ತೆ, ಮೇಲಿನ ಫ್ಲೋರ್ ಕಾಣುತ್ತೆ, ಎಲ್ಲ ಕಾಣುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲಾ ಮನೆಗಳಲ್ಲಿ ಒಂದ್ ಕಡೆ ಕೂತ್ರೆ ಎದ್ದು ಕರಿಬೇಕು, ಇಲ್ಲಿಂದ ಕರೆದು ಮಾತಾಡಿಸ್ಬೋದು. ಇಲ್ಲಿ ಕೂತು ಕರೆದ್ರು ಕೂಡ ಮೇಲಿದ್ದವರಿಗೆ ಹೇಳ್ತದೆ ಅಲ್ಲ? Okay. Yes. ಹಾಗಿದ್ರೆ ಬೆಡ್ರೂಮ್ ಎಲ್ಲ ಹೇಗೆ ಮಾಡಿದ್ದೀರಿ? ಬೆಡ್ರೂಮ್ ಹೋಗುವ, ಇದು ಚಿಲ್ಡ್ರನ್ ಬೆಡ್ರೂಮು. ಜಾಸ್ತಿ ಮಾಡೆಲ್ ಇಲ್ಲ, ಓಕೆ, ಜಸ್ಟ್ ಒಂದು ಸಿಂಪಲ್ ಆಗಿ ಸೆಟ್ ಮಾಡಿದ್ದು. ವಾರ್ಡ್ರೋಬ್, ಕಾಟ್, ಇಲ್ಲಿ ಇದು ಕೂಡ ವಾರ್ಡ್ರೋಬ್ ಎಲ್ಲ ಮಾಡಿದ್ದೀರಿ ಅಲ್ವಾ? ಓಕೆ, ಎಸ್. ಮತ್ತೆ ರೋಬೋಟ್ ಇದೆ ಮನೆ ಕ್ಲೀನ್ ಮಾಡ್ಲಿಕ್ಕೆ. ಓಕೆ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ರೋಬೋಟ್ ಇದೆ ಮತ್ತೆ ಬೆಡ್ ಪ್ರತಿಯೊಂದನ್ನು ಕೂಡ ತೋರಿಸೋದು ಅಂತ ಇದೆಲ್ಲ ಕೂಡ 70 lakhs ಅಲ್ಲೇ ಮುಗ್ದಿದೆ ಅಲ್ವಾ? ಜನಗಳು ಸ್ವಲ್ಪ ಅಪ್ಡೇಟ್ ಆಗ್ಬೇಕು, ಈಸಿ ಮೆಥಡ್ಸ್ ಗೆ. ತುಂಬಾ ಡ್ಯೂಟಿ ಮಾಡುವವರಿಗೆ ಟೈಮ್ ಇರೋದಿಲ್ಲ. ನಾವು ಮನೆ ಬಿಟ್ಟು ಒಂದ್ 2 ದಿವಸ ಇಲ್ಲದಿದ್ರೆ ಮನೆ ಬಂದವಾಗ ಇಲ್ಲಿ ಧೂಳು ಹಿಡ್ದಿರ್ತದೆ ಎಲ್ಲ ನೆಲ ಎಲ್ಲ. ಹಾಗಾಗಿ ಅಲ್ಲಿಂದಲೇ ನಮಗೆ ಮೊಬೈಲ್ ಅಲ್ಲೇ ಆಪರೇಟ್ ಮಾಡಬಹುದು. ಇಲ್ಲ ನೀರ್, ಅದ್ರಲ್ಲಿ ನೀರ್ ಟಬ್ ಎಲ್ಲ ಇದೆ ಇದ್ರಲ್ಲಿ. ಈ ಟಬ್ಗೆ ನೀರೆಲ್ಲ ಹಾಕಿ ಎಲ್ಲ ಸೆಟ್ ಮಾಡಿ ಇಟ್ಟು ಹೋದ್ರೆ ಅದೇ ಕ್ಲೀನ್ ಮಾಡಿ ಮಾಪ್ ಮಾಡಿ ಇಟ್ಟಿರ್ತಾರೆ ಆರಾಮ. ನನ್ನ ಹೆಂಡತಿ ಮನೆಗೆ ಒಂದು 2 ತಿಂಗಳಿಗೆ ಮನೆಗೆ ಹೋದ್ರೆ ಒಂದು 4 ದಿನ ಇಲ್ಲದಿದ್ರೆ ನನಗಿದೆ ಕೆಲಸ. ನಿಮಗೇನು ತಲೆಬಿಸಿ ಇಲ್ಲ ಅಲ್ಲ? ಓಕೆ, ಇದೊಂದು ಸಣ್ಣ ಗೆಸ್ಟ್ ಬೆಡ್ರೂಮ್. ಇದು ಗೆಸ್ಟ್ ಬೆಡ್ರೂಮ್. ಓಕೆ, ನೋಡಿ ಗೆಸ್ಟ್ಗಳಿಗೆ ದೊಡ್ಡ ಬೆಡ್ರೂಮ್ ಇಟ್ಟರೆ ವೇಸ್ಟ್, ಗೊತ್ತಾಯ್ತಾ? ಹಾಗಾಗಿ ಸಣ್ಣ ಇರ್ಬೇಕು, ಅವ್ರು ಮಲಗಿ ಹೋಗೋದು ಮಾತ್ರ. ಮತ್ತೆ ಇರೋದು ಹಾಲ್ ಅಲ್ಲಿ, ಡೈನಿಂಗ್ ಅಲ್ಲಿ. ಗೆಸ್ಟ್ಗಳು ಬಂದವರು ಪರ್ಮನೆಂಟ್ ಇಲ್ಲಿ ಇರೋದಿಲ್ಲ, 1-2 ದಿನ ಒಂದು ದಿವಸ ಮಲಗ್ತಾರೆ ಅಷ್ಟೇ ಅಲ್ವಾ? ಹಾಗಾಗಿ ಸಣ್ಣ. ಓಕೆ, ಹಾಗೆ ಇಲ್ಲಿ ವಾಶ್ರೂಮ್. ಇದು ಜನರಲ್ ಟಾಯ್ಲೆಟ್. ಇದರಲ್ಲಿರುವ ಸ್ಪೆಷಾಲಿಟಿ ಏನಂತಿದ್ರೆ ನಮ್ದು ಟ್ರ್ಯಾಪ್ ಸೆಂಟ್ರಲ್ ಇರೋದು. ಓಕೆ, ಟ್ರ್ಯಾಪ್ ಸೆಂಟ್ರಲ್ ಇಟ್ಟರೆ ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕಿಲ್ಲ, ಹೋದವರೇ ತೊಳ್ಕೊಂಡು ಬರ್ತಾರೆ, ಕಾಲಡಿಯಲ್ಲಿ ಕ್ಲೀನ್ ಆಗುತ್ತೆ. ಅದೊಂದು ಮೇನ್ ಕಾನ್ಸೆಪ್ಟ್. ಮತ್ತೆ ಒಂದು ಪಾರ್ಟಿಷನ್ ಮಾಡಿದ್ದೀನಿ, ಒಳಗಡೆ ಮೇಂಟೆನೆನ್ಸ್ ಕಮೋಡ್ ಫ್ರೀ ಇರ್ತದೆ. ಓಕೆ 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 ಓಕೆ, ಅಂದ್ರೆ ಇಲ್ಲಿ ಕೆಳಭಾಗದಲ್ಲಿ ಒಂದು ವಾಶ್ರೂಮ್ಸ್ ಇಲ್ಲಿ ಕೊಟ್ಟಿದ್ದೀರಲ್ವಾ? ಓಕೆ ಸರ್, ಇವಾಗ ಇದು ಡೈನಿಂಗ್, ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಒಂದು. ಅಂದ್ರೆ ನನ್ ಗೆಸ್ಟ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಯಾರು ಬಂದು ಕೂತ್ರು ನಮಗೆ ಕೂತ್ಕೊಳ್ಳಿಕ್ಕೆ ಮಾತಾಡ್ಲಿಕ್ಕೆ ಬೇಕು. ಹಾಲಲ್ಲಿ ಇರೋದಲ್ಲ, ಇದರಲ್ಲಿ ಕೂತ್ಕೊಂಡು ಆರಾಮ್ಸೆ ಊಟ ಮಾಡ್ತಾ ಇರ್ತಾರೆ, ನಾವು ನೋಡ್ಕೊಂಡು ಮಾತಾಡ್ಕೊಂಡು ಇರ್ಬೋದು. ಇದು ಸೂಪರ್, ನಂದು ಫೇವರೇಟ್ ಪ್ಲೇಸ್ ಇದು. ನಂದು ಒಬ್ಬನದಲ್ಲ, ಈ ಕಡೆಗೆ ಈ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇದನ್ನ ಚೆನ್ನಾಗಿ ಅದನ್ನು ಕೋರ್ಟ್ ಯಾರ್ಡ್ ಮಾಡಿದ್ದು. ಕೋರ್ಟ್ ಯಾರ್ಡ್ ಅಂದ್ರೆ ಇದೀಗ ಬುದ್ಧನ ಸ್ಟ್ಯಾಚು ಹಾಕಿದ್ದೇವೆ, ಅದು ನಾರ್ತ್ ಇಂದ ತರಿಸಿದ್ದು, ತುಂಬಾ ಕಾಸ್ಟ್ಲಿ ಆಗ್ತದೆ. ನಾನು ಭಾರಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ತರಿಸಿದ್ದೆ. ಅದಕ್ಕೆ ಸ್ಟ್ಯಾಚುಗೆ 75 ಇಂದ 1.5 ಲಕ್ಷ ಇದೆ. ಈ ಸ್ಟ್ಯಾಚುಗೆ 75ರಿಂದ 1.5 ಲಕ್ಷ ತನಕ ಇದೆ. ನಾನು ಅದನ್ನು ಕಂಪನಿಗೆ ಆರ್ಡರ್ ಕೊಟ್ಟು ಮಾಡಿಸಿ ತರಿಸಿದ್ದು. ಅದಕ್ಕೆ ಮಾಡಿಸಿದಕ್ಕೆ 20,000, ಟ್ರಾನ್ಸ್ಪೋರ್ಟಿಗೆ 20,000. 40 ಅಲ್ವಾ? ಓಕೆ, ಹಾಗೆ ಇದು ಇವಾಗ ಡೈನಿಂಗ್ ಟೇಬಲ್ ಆದ್ರೆ ನಮ್ಮ ಈ ವಿಡಿಯೋ ನೋಡ್ತಿರುವಂತ ಲೇಡೀಸ್ಗಳಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವ ಜಾಗ ಕಿಚನ್. ಹೌದು, ಅದು ಹೇಗೆ ಸೆಟ್ ಮಾಡಿದಿರ ಅಂತ ನೋಡಬೇಕು. ಇದೊಂದು ಬಾಕಿ ಆಗಿದೆ. ಓಕೆ, ಸೀಲಿಂಗ್. ಓಕೆ, ಸೀಲಿಂಗ್ ಡಿಸೈನ್ POP ಮಾಡಲಿಲ್ಲ, ಹಾಗಾಗಿ ಅಲ್ಲಿಗೆ ಸ್ಟ್ರಿಪ್ ಲೈಟ್ ಸೆಟ್ ಮಾಡಿ ಉಳಿದ ಇಂಟೀರಿಯರ್ ಪೆನಲ್ ಅಲ್ಲಿ ಪೆನಲ್ ಸೆಟ್ ಮಾಡಿದ್ರು. ಎಸ್, ಹಾಗಿದ್ರೆ ಇಲ್ಲಿಂದ ನೆಕ್ಸ್ಟ್ ನಮ್ದು ಕಿಚನ್. ಬನ್ನಿ, ಕಿಚನ್ ಅಲ್ಲಿ ಏನೆಲ್ಲ ಇದೆ ನೋಡುವ. ಈ ಕಿಚನ್ ಇಂದ ಡೈರೆಕ್ಟ್ ಆಗಿ ನಮಗೆ ಸಿಟೌಟಿಗೆ ಹೋಗ್ಬೋದು. ಸ್ಮಾರ್ಟ್, ನೀವು ಹೇಳಿದ ಹಾಗೆ ಅಲ್ಲ? ಹೌದೌದು, ಸ್ಮಾರ್ಟ್ ಸಿಸ್ಟಮ್. ಎಸ್, ನೋಡಿ ಇಲ್ಲಿಂದಲೇ ನೇರವಾಗಿ ಸಿಟೌಟಿಗೆ ಹೋಗೋದಕ್ಕೆ ಅವಕಾಶ, ಹೊರಭಾಗಕ್ಕೆ ಹೋಗೋದಕ್ಕೂ ಅವಕಾಶ. ಏನಿದೆ ಇದರ ಸ್ಪೆಷಾಲಿಟಿ ಸರ್? ಏನೆಲ್ಲ ಮಾಡಿದೆ ಇದರಲ್ಲಿ? ಒಂದು ಮೈನ್ ಇದು ಬಟ್ಟಲ್ ಇಡುವಂತದ್ದು, ಪ್ಲೇಟ್ಸ್ ಇಡುವಂತದ್ದು. ಅದು ತೊಳೆದು ಇಟ್ಟರೆ ಅಲ್ಲೇ ನೀರು ಬಿಡ್ತಾರೆ, ಎಲ್ಲ ಒಂದು ಬಾಕ್ಸ್ ಮಾಡಿ ಇಟ್ಟಿರ್ತಾರೆ, ನಮಗೆ ಅಲ್ಲೇ ಬಿಡಬೇಕು, ಗಲೀಜ್ ಆಗಬಾರ್ದು ಅಂತ ಹೇಳಿ. ಮತ್ತೆ ಎಲ್ಲ ಬಾಟ್ಲ್ ಎಲ್ಲ ಇಡ್ಲಿಕ್ಕೆ ಎಲ್ಲರೂ ಮಾಡ್ತಾರೆ, ಒಳಗಡೆ ಇಟ್ಟಿರ್ತಾರೆ, ಬಾಕ್ಸ್ ಅಲ್ಲಿ ಒಳಗಡೆ ಇಡ್ತಾರೆ, ಎಲ್ಲ ಓಪನ್ ಅಲ್ಲಿ ಸಿಗ್ಬೇಕು, ಈಸಿಲಿ ಸಿಗಬೇಕು. ಇನ್ನೊಂದು 2 ಸ್ಟವ್. ಇದು ಹೆಂಡತಿ ಬೇಕು ಅಂತ ಹೇಳಿ ಮಾಡಿಸಿದೀನಿ, ಕೂತಡಿಗೆ ಮಾಡ್ಲಿಕ್ಕೆ. ಚೇರ್ ಇಟ್ಟು ಕೂತಡಿಗೆ. ಇದು ಹೀಗೆ ಅಲ್ಲಿ ಫಿಕ್ಸ್ ಆಗಿರ್ತದೆ. ಓಕೆ, ಕಿಚನ್ ನೋಡಿ ಹೇಗಿದೆ ಅಂತ, ಬಹಳ ಚೆನ್ನಾಗಿದೆ. ಮತ್ತೆ ಇದು ಕೂಡ ತುಂಬಾ ಸ್ಮಾರ್ಟ್ ಇದೆ ಅಲ್ವಾ? ತುಂಬಾ ತಲೆಯನ್ನು ಉಪಯೋಗಿಸಿ ಮಾಡಿದ್ದಾರೆ. ಅಂದ್ರೆ ಈ ಕಿಚನ್ ನೋಡಿದಾಗ ಸಣ್ಣದಾಗಿದ್ರು ಒಂಥರ ಚಂದ ಇದೆ, ಮತ್ತೆ ಬಹಳ ನೀಟಾಗಿ ನಮಗೆ ಮೇಂಟೈನ್ ಮಾಡೋದಕ್ಕೆ, ಮತ್ತೆ ಗಾಳಿ ಬಹಳ ಚೆನ್ನಾಗಿ ಆ ಕಡೆ ಈ ಕಡೆ ಬರ್ತಾ ಇದೆ. ಕಿಚನ್ಗೆ ಅದು ಕೂಡ ಇಂಪಾರ್ಟೆಂಟ್. ಸೊ ಬಹಳ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್. ಓಕೆ, ಮುಗಿಲಿಲ್ಲ, ಇನ್ನೂ ಇದೆ ಮನೆಯ ಟೂರ್. ಬನ್ನಿ. ಸ್ಟೇರ್ ಕೇಸ್ನ ಅಡಿಭಾಗವನ್ನು ಯಾವ ತರ ಯುಟಿಲೈಸ್ ಮಾಡಬಹುದು ಅಂತ ಹೇಳಿ ನಾವು ಮಾಡಿ ಇಲ್ಲಿ ಅದೇ ಅಲ್ಲ, ಇಲ್ಲಿ ಡೋರ್ 2 ಇಟ್ಟಿದ್ದೀರಿ. ಕೆಲವರು ಬರ್ತಾರೆ ಇದು ಬೆಡ್ರೂಮ್ ಅಂತ ಅನ್ಕೊಳ್ತಾರೆ, ಬರೀ ಸ್ಟೋರ್ ರೂಮ್ ಮಾತ್ರ, ಇನ್ವರ್ಟರ್ ರೂಮ್, ಸ್ಟೋರ್ ಎಲ್ಲ. ನೋಡಿ, ಸ್ಟೇರ್ ಕೇಸ್ ಇದು ಕೆಳಭಾಗವನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳುವ ಕಾರಣದಿಂದ ಇಲ್ಲಿ ಏನೋ ಒಂದು ಅವರ ವಸ್ತುಗಳನ್ನೆಲ್ಲ ಕೆಳ ಇಡೋದಕ್ಕೆ ಇಲ್ಲೊಂದು ರೆಡಿ ಮಾಡಿದ್ದಾರೆ. ಇಲ್ಲೂ ಕೂಡ ಇದೆ. ಹೌದು, ಬನ್ನಿ, ಮುಗಿಲಿಲ್ಲ, ಇಲ್ಲೊಂದು ವ್ಯವಸ್ಥೆ ಇದೆ. ಹಾಗೆ ಇದು ಯುಟಿಲಿಟಿ. ನಮಗೆ ಹೊರಗಡೆ ಹೋಗ್ಲಿಕ್ಕಿಲ್ಲ, ಎಲ್ಲ ಮನೆ ಒಳಗಡೆ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದೆ. ಒಂದು ಇಲ್ಲಿ ಬಟ್ಟೆ ಒಗೆಯೋ ಕಲ್ಲು, ವಾಷಿಂಗ್ ಮಿಷಿನ್, ಇದು ಬಟ್ಟೆ ಹಾಕ್ಲಿಕ್ಕೆ ರೋಪ್ ಸಿಸ್ಟಮ್, ಹಾಕೋದು ಮೇಲೆ ಎತ್ತಿ ಬಿಡುದು, ಗೊತ್ತಾಗಲ್ಲ. ಹೇಗೆ ಅದು ಮಾಡಿ ತೋರಿಸಿದ್ದಾರೆ ಅದೊಂದು. ಓಕೆ,
ಹೇಗೆ ಅಲ್ವಾ? ಈಗ ಹಾಕೋದು ಬಟ್ಟೆ ಹಾಕಿ ಮೇಲೆ ಎತ್ತಿ ಬಿಟ್ರೆ ಆಯ್ತು, ಇಲ್ಲದ್ರೆ ಇಲ್ಲ ಅಡ್ಡ ಇರ್ತದಲ್ಲ, ಅದೇ 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 ತೆಗಿಲಿಕ್ಕೆ ಹಾಕ್ಲಿಕ್ಕೆ ಎಲ್ಲ ಈಸಿ. ಎಸ್ ಎಸ್. ನೋಡಿ ಇದು ವರ್ಕ್ ಸ್ಪೇಸ್ ಹೌದು ಅಲ್ವಾ? ಹೌದು, ಟೋಟಲಿ ಸ್ಮಾರ್ಟ್ ಆಗಿರ್ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅದು ಹೌದು. ಎಸ್, ನೋಡಿ ಈ ರೀತಿಯ ವ್ಯವಸ್ಥೆ ಅಂದರೆ ಹೊರಭಾಗದಲ್ಲಿ ಹೋಗಿ ಬಟ್ಟೆ ಒಗಿಬೇಕು ಅಥವಾ ಮಳೆ ಬಂದಾಗ ಒದ್ದೆ ಆಗಬೇಕು, ಬಿಸಿಲಿಗೆ ನಾವು ಒಣಗಬೇಕು, ಯಾವುದೂ ಇಲ್ಲ. ಮನೆಯ ಒಳಭಾಗದಲ್ಲಿ ವ್ಯವಸ್ಥೆಗಳಿದೆ. ಇದೊಂದು ಡೋರ್ ಇದೆ ಇಲ್ಲಿ, ಇದು ಎಕ್ಸಿಟ್, ಎಮರ್ಜೆನ್ಸಿ ಏನಾದರೂ ಬೇಕಿದ್ರೆ ಇದೊಂದು ಇಟ್ಟಿದ್ದು. ಹಾಂ, ಓಕೆ, ಔಟ್ ಸೈಡ್ ಅಲ್ವಾ? ಹೌದು ಹೌದು. ಎಸ್, ಫ್ಯೂಚರಲ್ಲಿ ಏನಾದರೂ ವಸ್ತ್ರಾಲಯ ಅಂಥದ್ದೆಲ್ಲ ಮಾಡಬೇಕಾದ್ರೆ ಈ ಪ್ಲೇಸ್ ಅದಕ್ಕಾಗಿ ಇಲ್ಲಿ ಇಟ್ಟಿದ್ದೀರಿ. ಜಸ್ಟ್ ಹಾಂ, ಓಕೆ. ಈ ಸ್ಪೇಸ್ ನೋಡಿ, ಅಸ್ತ್ರವಲಯ ಏನಾದರೂ ಮಾಡೋದಿದ್ರೆ ಈ ಸ್ಪೇಸ್ ಇಲ್ಲಿ ಇದೆ. ಓಕೆ ಸರ್, ಮನೆಯ ಒಳಗೆ ಎಂಟ್ರಿ ಆದೆ, ಮನೆಯ ಹಾಲ್ ಆಯಿತು, ಕಿಚನ್ ಆಯಿತು, ಡೈನಿಂಗ್ ಆಯಿತು, ಮತ್ತೆ ಅಲ್ಲಿ ಏನು ನಮಗೆ ಎಕ್ಸ್ಟ್ರಾ ಸ್ಪೇಸ್ ಇದೆ ಅದೆಲ್ಲವನ್ನು ಕೂಡ ತೋರಿಸಿದ್ರಿ. ಇನ್ನೂ ಇಷ್ಟು ಮುಗಿಲಿಲ್ಲ, ಇನ್ನೂ ಇದರ ಮೇಲೆ ಸ್ಪೇಸ್ ಇದೆ ಅಂತೆ ಅಲ್ವಾ? ಮತ್ತೊಂದು ನೀವು ಆವಾಗಲೇ ಹೇಳಿದಾಗೆ ನೋಡಿ, ಇಲ್ಲಿ ನಾನು ನಿಂತಾಗ ಆ ಮೇಲಿನ ರೂಮ್ ಕೂಡ ನನಗೆ ಕಾಣ್ತಾ ಇದೆ. ಇದು ಪ್ಲಾನಿಂಗ್ ಅಂದ್ರೆ ಹಾಗೆ ಇಂಜಿನಿಯರಿಂಗ್ ಫುಲ್ ಆಗಿ ವರ್ಕ್ ಆಗಿದೆ ಅಂತ ಹೇಳುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಬನ್ನಿ ಮೇಲೆ ಹೋಗುವಲ್ಲ? ಖಂಡಿತ. ಓಕೆ, ಪ್ರತಿ ಸ್ಪೇಸ್ ಅನ್ನ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ, ಅದೇ ಖುಷಿ ಆಗ್ತಾ ಇರೋದು. ಇಲ್ಲಿ ಜಾಗ ವೇಸ್ಟ್ ಮಾಡೋದಲ್ಲ, ಜಾಗವನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳೋದು ನೀವು ತೋರಿಸಿಕೊಟ್ಟಿದ್ದೀರಿ. ಸೊ ಮೇಲ್ಭಾಗದಲ್ಲಿ ಏನಿದೆ ನೋಡೋಣ. ಮತ್ತೆ ಇಲ್ಲಿ ಸನ್ಲೈಟ್ ಬೀಳ್ಲಿಕ್ಕೆ ಲೈಟ್ ಹಾಕ್ಬೇಕಾಗಿಲ್ಲ, ಡೇ ಟೈಮಲ್ಲಿ ಇಲ್ಲಿ ಲೈಟ್ ಬರುತ್ತೆ, ಮೇಲೆ ನೀರು ಕಾಣುತ್ತೆ ಅಲ್ಲಿ. ಓಕೆ, ಓ ಚೆನ್ನಾಗಿದೆ ಅಲ್ಲ ಅದು. ಓಕೆ, ನನಗೆ ಮನೆ ಮೇಲೆ ಹಾಲ್ ಬೇಕಾಗಿಲ್ಲ, ಹಾಲ್ ಇದ್ರೆ ಯೂಸ್ ಕಮ್ಮಿ, ಹಾಗಾಗಿ ಹಾಲ್ ಕಮ್ ಬೆಡ್ರೂಮ್ ಅಂತೇಳಿ ನಾನು ಮಾಡಿದ್ದೀನಿ. ಓಕೆ, ಬನ್ನಿ. ಸ್ಪೆಷಲ್ ಆಗಿ ಹಾಲ್ ಕಮ್ ಬೆಡ್ರೂಮು, ಬನ್ನಿ. ಓಕೆ, ವಾಹ್ ಚೆನ್ನಾಗಿದೆ ಸರ್ ಒಳಗೆ, ಬನ್ನಿ. ಸೊ ಇದು ಟಾಪ್ ಅಲ್ಲಿ ಅಲ್ವಾ? ಹೌದು, ವೆರಿ ನೈಸ್. ಸೊ ಇಲ್ಲಿ ಡಬಲ್ ಬೆಡ್ ಇದೆ. ಓಕೆ, ಮತ್ತೆ ಇಲ್ಲೊಂದು ವಾರ್ಡ್ರೋಬ್ ಇದೆ. ಹೌದು, ಇದೊಂದು ಇದೆ. ಓಕೆ, ಇಲ್ಲಿ ವಾಶ್ರೂಮ್ ಇದೆ. ಹೌದು, ಹಾಗೆ ಮತ್ತೆ ಇಲ್ಲಿ ವ್ಯೂ ಮಾತ್ರ ಸೂಪರ್, ಆ ಕಡೆ ಈ ಕಡೆ ಕಿಟಕಿ ಕೊಟ್ಟು ಬೆಳಕಿದೆ. ಮತ್ತೆ ಇದೊಂದು ಹಾಲ್ ಕಮ್ ಬೆಡ್ರೂಮ್ ಹೇಳಿದಲ್ಲ, ಹಾಗಾಗಿ ಇದೊಂದು ಪಾರ್ಟಿಷನ್ ವಾಲ್, ಬೇಕಿದ್ದಾಗೆ ನಮಗೆ ಹಾಲ್ ಬೇಕಾದ್ರೆ ಹಾಲ್ ಮಾಡ್ಕೋಬಹುದು. ಹಾಲ್ ಬೇಕಿದ್ರೆ ಹಾಲ್ ಮಾಡ್ಬೋದು ಇದನ್ನು. ಹೌದು. ಓಕೆ, ಹೇಗೆ ಅದು? ಇಲ್ಲಿ 2 ಲಾಕ್ ಇದೆ, ತೆಗಿಬೇಕು, ತೆಗೆದಿಟ್ಟಿದ್ದೇನೆ ಆಲ್ರೆಡಿ. ಓ, ಈ ರೀತಿ ಮಾಡಿದ್ರೆ ನಮ್ಮ ಹಾಲಲ್ಲಿ ಇರೋರು ಕಾಣ್ತಾರೆ. ಈಗ ಹಾಲ್ ಚೆನ್ನಾಗಿದೆ ಇದು, ಅದಕ್ಕಾಗಿ ರೈಲಿಂಗ್ನು ಹಾಕಿಟ್ಟಿದ್ದೇನೆ. ಓಕೆ, ಹಾಗೇನೆ ಇಲ್ಲಿಂದ ಒಂದು ಸ್ಟೆಪ್ ಆಚೆಗೆ ಹೋದ್ರೆ ಮಳೆ ಈಗ ಮಳೆಗಾಲದಲ್ಲಿ ಮಾತ್ರ. ಹೌದು ಅಲ್ಲ, ಯಾವತ್ತು ಮಳೆ ಇರೋದಿಲ್ಲ. ಸೊ ಇಲ್ಲೇ ಇದೆ ಅಂದ್ರೆ ಇಲ್ಲೊಂದು ಚೆನ್ನಾಗಿರುವಂತ ವ್ಯೂ ಇದೆ, ಹೊರಭಾಗ ಹೋಗಿ ನೋಡ್ಬೋದು. ಬಟ್ ಇವಾಗ ಮಳೆ ಬರ್ತಾ ಇದೆ, ಹೊರಗೆ ಹೋಗಿ ನಿಮಗೆ ನಾನು ತೋರಿಸಲ್ಲ. ಬಟ್ ಇಲ್ಲಿಗೆ ಇಷ್ಟೇ ಸ್ಟಾಪ್ ಆಯ್ತಾ ಅಥವಾ ಏನಾದ್ರು ಬಾಲ್ಕನಿ ಸಿಸ್ಟಮ್ ಇದೆಯಾ? ಸಣ್ಣ ಬಾಲ್ಕನಿ ಇದೆಯಾ? ಇದೆ. ಓಕೆ, ಬಾಯ್ಸ್ ಎಲ್ಲ ಬಂದ್ರೆ ಜಾಲಿ ಮಾಡೋದಕ್ಕೆ ಕೂಡ ಇಲ್ಲಿ ಒಂದ್ಸಲ ಬಂದು ನೋಡಿ. ಇದೊಂದು ಸಣ್ಣ ಬಾಲ್ಕನಿ, ವೆರೈಟಿ ಆಗಿ ಬೇಕು ಅಂತ ಹೇಳಿ. ಇದು ನೋಡಿ, ಫ್ರೇಮ್ ಎಲ್ಲ ಲೇಟೆಸ್ಟ್ ಟ್ರೆಂಡ್ ಇರ್ಬೇಕು. ಮತ್ತೆ ಇದು ರೈಲಿಂಗ್ ನೋಡಿ, ಮಕ್ಕಳು ಇಲ್ಲಿಂದ ಬಿಟ್ಟು ಧೈರ್ಯದಲ್ಲಿ ಎಲ್ಲೂ ಹೋಗ್ಬೋದು, ಯಾಕಂದ್ರೆ ಹತ್ಲಿಕ್ಕೆ ಆಗಲ್ಲ, ಜಾರ್ತದೆ, ಗ್ಯಾಪ್ ಇಲ್ಲ. ಆ ಉದ್ದೇಶಕ್ಕಾಗಿ ಈ ತರ ಮಾಡಿ. ಕರೆಕ್ಟ್. ಬಟ್ ವ್ಯೂ ನೋಡಿ, ಎಲ್ಲ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಹೌದು. ಸೊ ನೆಕ್ಸ್ಟ್ ಲೆವೆಲ್ ಇದೆ. ಹಾಗೆ ಇದರ ಸ್ಪೆಷಾಲಿಟಿ ನಾವು ಏನು, ಮನೆಯ ಮೇಲೆ ಮತ್ತೊಂದು ವಿಷಯ ಇದೆ. ಇವಾಗ ನಾವು ಸ್ಲ್ಯಾಬ್ ಮಾಡಿದ್ರೆ ಮಳೆಗಾಲದಲ್ಲಿ ಅದು ಸ್ವಲ್ಪ ಟೈಮ್ ಹೋದಾಗ ಅದು ಸೋರ್ತದೆ ಅಂತ ಹೇಳುವಂಥದ್ದು ಹೇಳ್ತಾ ಇರ್ತಾರೆ. ಬಟ್ ಇದ್ರಲ್ಲಿ ಅಂತ ತಲೆಬಿಸಿ ಇಲ್ಲ, ತಲೆಬಿಸಿ ಇಲ್ಲ. ಇನ್ನೊಂದು ಇದರಲ್ಲಿ ಸ್ಲ್ಯಾಬ್ ಮಾಡಿದ್ರೆ ನಿಮಗೆ 1 ವರ್ಷ 2 ವರ್ಷ ಒಳ್ಳೆ ಪೇಂಟ್ ಹೊಡೆದ್ರೆ, ಕಾಸ್ಟ್ಲಿ ಪೇಂಟ್ ಹೊಡೆದ್ರೆ ನಿಮಗೆ 5 years ಗ್ಯಾರಂಟಿ ಕೊಡ್ತಾರೆ. ಬಟ್ ಮತ್ತೆ ವಾಪಸ್ ನಿಮಗೆ ಪ್ಯಾಚ್ ಇಟ್ಕೊಂಡು ಕಪ್ಪಾಗ್ತಾ ಬರ್ತದೆ. ಬಟ್ ಇದರಲ್ಲಿ ಅದು ಮ್ಯಾಟ್ರೇ ಇಲ್ಲ, ಏನಿಲ್ಲ ಅಲ್ಲ. ಪೇಂಟ್ ಹೊಡ್ಲಿಕ್ಕೆ ಪ್ಯಾಚ್ ಅಂತ ಮ್ಯಾಟ್ರೇ ಇಲ್ಲ, ಕ್ಲೀನ್ ಆಗಿ ನೀಟ್ ಆಗಿರ್ತದೆ. ಓಕೆ, ಯಾರಾದ್ರೂ ನಾನು ಇಷ್ಟೇ ಹೇಳೋದು, ಇವರು ನಮ್ಮ ಆತ್ಮೀಯರು, ಸುಬ್ರಹ್ಮಣ್ಯ ಕೊಡಿಯಾಲ ಅವರಿಂದಾಗಿ ನಾವು ಕಾಂಟ್ಯಾಕ್ಟ್ ಆದ್ದು ಅಲ್ವಾ? ಸೊ ಅವ್ರು ಹೇಳಿದ್ರು, ನನ್ನೊಬ್ಬರು ಫ್ರೆಂಡ್ ಇಂಜಿನಿಯರ್ ಇದ್ದಾರೆ, ಅವರೊಂದು ಮನೆ ಕಟ್ಟಿದ್ದಾರೆ ಅಂತ. ಹಾಗಾಗಿ ಇವರ ಮನೆಯ ಟೂರನ್ನು ಇವತ್ತು ಮಾಡಿರೋದು. ನಿಜವಾಗ್ಲೂ ಒಂದು ಮನೆ ಕಟ್ಟುವಂಥ ಕನಸಿರ್ತಕ್ಕಂಥವರಿಗೆ ದೊಡ್ಡ ತಲೆಬಿಸಿ ಏನಂತ ಹೇಳಿದ್ರೆ, ಯಾರಿಗೆ ಕೊಡೋದು, ಯಾರಿಗೆ ಅಷ್ಟು ಐಡಿಯಾಗಳಿದೆ ಅಂತ ಹೇಳುವಂಥದ್ರ ಬಗ್ಗೆ ಯೋಚನೆ ಮಾಡಿನೇ ಮಾಡ್ತೀರಿ. ಇವನ್ ನಾನು ಕೂಡ ಅದನ್ನೇ ಥಿಂಕ್ ಮಾಡ್ತಾ ಇರ್ತೇನೆ. ಸೊ ಆಗಿರುವಾಗ ಇಂಥ ಒಂದು ಹೋಮ್ ಟೂರ್ ಮಾಡಿ ಇವರು ಕಟ್ಟಿರುವಂಥ ಮನೆಯನ್ನು ತೋರಿಸಿದಾಗ ನಿಮಗೊಂದು ಪ್ಲ್ಯಾನ್ ಬಂದಿರ್ಬೋದು. ಕೇವಲ 70 ಲಕ್ಷದಲ್ಲಿ ಒಂದು ಮನೆ ಮಾತ್ರ 4 BHK ಕಟ್ಟಿಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಕೇವಲ 70 ಲಕ್ಷದಲ್ಲಿ ಮನೆ ಮಾತ್ರ ಅಲ್ಲ, ಮನೆಯ ಸುತ್ತಗಲ ನೋಡಿದ್ದೀರಿ, ಹೊರಭಾಗ ನೋಡಿದ್ದೀರಿ, ಕಾಂಪೌಂಡ್ ನೋಡಿದ್ದೀರಿ, ಮನೆ ಒಳಗಿನ ಫರ್ನಿಚರ್ ನೋಡಿದ್ದೀರಿ, ಇದೆಲ್ಲನೂ ಕೂಡ ಫಿನಿಶ್ ಮಾಡಿದಾರಂತೆ. ಸೊ ಸಾಧ್ಯ ಇದೆ, ಅವಕಾಶ ನಮ್ಮ ಮುಂದೆ ಬಂದಿದೆ, ಉಪಯೋಗಿಸಿಕೊಳ್ಳೋದು ನಮ್ಮ ಮುಂದಿದೆ. ನಾನು ಏನಂದ್ರೆ, ಈಗ ಪ್ರೆಸೆಂಟಲ್ಲಿ ಮಾಡ್ಯುಲರ್ ಆಗಿ ಮನೆ ಮಾಡಬೇಕು ಅಂದರೆ ಹೀಟ್ ಕಮ್ಮಿ ಇರ್ತದೆ ನೋಡಿ. ಸ್ಲ್ಯಾಬಲ್ಲಿ ಮನೇಲಿ ಇರ್ಲಿಕ್ಕಾಗಲ್ಲ. ಇಂಥ ಮನೆಗಳಲ್ಲಿ ಚಂದ ಆರಾಮ್ಸೆ ಇರ್ಬೋದು ಸೆಕೆಗಾಲದಲ್ಲಿ. ಕರೆಕ್ಟ್. ಹಾಗೆ ಇವರು ಕಟ್ಟಿ, ಇವರು ಬದುಕಿ, ಅದರಲ್ಲಿ ಇದ್ದು ಅವರ ಫ್ಯಾಮಿಲಿ ಜೊತೆಗೆ ನೀವು ಕೂಡ ಕಟ್ಟಿಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಕಟ್ಟಿ ಅಂತ ಹೇಳಿ ಫೋಟೋ ತೋರಿಸೋದಲ್ಲ, ಇವರು ಅವರು ಕಟ್ಟಿ ಅದರಲ್ಲಿ ಇದ್ದ ನಂತರ ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಿದ್ದೀರಲ್ಲ. ಓಕೆ, ಬಹಳ ಚೆನ್ನಾಗಿರುವಂತಹ ಮನೆ, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಬನ್ನಿ ಆ ಕಡೆ ಹೋಗೋಣ.
ಹೊರಭಾಗದಲ್ಲಿ ಮಳೆ. ಈ ಮನೆ ಒಳಗೆ ಕುಳಿತಾಗ ಎಲ್ರಿಗೂ ಆ ಮಳೆಯ ಸದ್ದು ಅಂತ ಹೇಳೋದು ಬಹಳ ಇಷ್ಟ ಕೇಳೋದಕ್ಕೆ. ಬಟ್ ಅದರ ಒಂದು ಫೀಲ್ ನಮಗೆ ಸಿಗಬೇಕು ಅಂತ ಹೇಳಿದರೆ ಈ ರೀತಿಯ ಮನೆಯೊಳಗೆ, ಅಂದರೆ ಈಗದ ಒಂದು ಅಪ್ಡೇಟ್ ಆಗಿರುವಂತಹ ಮನೆಯನ್ನು ಕಟ್ಟಿದರೆ ಆ ಮಳೆಯ ಸದ್ದು, ಇದರೊಳಗಿರುವಂಥ ಒಂದು ಅದ್ಭುತವಾದ ವೈಬ್ ಎಲ್ಲವೂ ನಮಗೆ ಕೊಡ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಮನೆ ಕಟ್ಟುವಂಥ ಕನಸಿಗೆ ಪೂರಕವಾಗಿರುವಂತಹ ಒಂದು ವಿಡಿಯೋವನ್ನು ಇವತ್ತು ಮಾಡಿದ್ದೇನೆ ಅಂತ ಹೇಳುವಂಥದ್ದು ನನಗೆ ಖುಷಿ ಇದೆ. ಅದಕ್ಕೆ ಸರಿಯಾಗಿ ಸಮಯವನ್ನು ಕೊಟ್ಟು ಸಂಪೂರ್ಣವಾಗಿ ಹೊಸ ಮನೆಯನ್ನು ಕಟ್ಟುವಂಥ ಕನಸಿದ್ದವರಿಗೆ ನನ್ನ ಮನೆಯನ್ನು ನೋಡಿ ಇದೇ ರೀತಿಯ ಮನೆಯನ್ನು ಕಟ್ಟಿ, ಅಥವಾ ಈ ಬಜೆಟ್ ನಿಮ್ಮ ಜೊತೆ ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟ್ನಲ್ಲಿ ಬೇಕಿದ್ರು ಕಟ್ಟಿ ನಾನು ಸಹಕಾರವನ್ನು ಮಾಡ್ತೇನೆ, ನನಗಿರುವಂಥ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೇನೆ ಅಂತ ಮುರಳೀಧರ್ ಬೆಳಾಲ ಅವರು ಇವತ್ತು ನಮ್ಮ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ನನಗೆ ತುಂಬ ಖುಷಿಯ ವಿಚಾರ. ಸೊ 2025ರಲ್ಲಿ ಮನೆಯ ಗೃಹ ಪ್ರವೇಶ ಆಯಿತು ಅಂತ ಅಲ್ವಾ ನೋಡಿದೆ ನಾನು. ಈ 1 ವರ್ಷದಲ್ಲಿ ಹೇಗೆ ಸರ್ ಈ ಮನೆ ಒಳಗಿನ ಖುಷಿ ನಿಮಗೆ ಸಿಗ್ತಾ ಇದೆ? ಖುಷಿ ತುಂಬ ಇದೆ. ಟೋಟಲಿ ಕಂಫರ್ಟೇಬಲ್, ಸ್ಮಾರ್ಟ್ ಆಗಿ ತುಂಬ ಖುಷಿ ಸಿಗ್ತದೆ. ಯಾಕಂತೇಳಿದ್ರೆ ಎಲ್ಲ ವೆರೈಟೀಸ್ ನಮ್ದು ಮನೆ ಒಳಗಡೆ ಎಲ್ಲ ನಮಗೆ ಏನೇನು ಬೇಕು ಅದೆಲ್ಲ ನಮ್ಮಲ್ಲಿ ಇದೆ. ಓಕೆ, ಈ ರೀತಿಯ ಮನೆ ಕಟ್ಟಬೇಕು ಅಂತೇಳಿ ಸಾಕಷ್ಟು ಜನರಿಗೆ ಮನೆ ಕಟ್ಟಿ ಕೊಟ್ಟಿರ್ತೀರಿ ತಾವು. ನಿಮಗೆ ಕಟ್ಟಬೇಕು ಅಂತ ಎಷ್ಟು ವರ್ಷದ ಕನಸಾಗಿತ್ತು ಅದು? ನಂದು 5 years ಬ್ಯಾಕ್ ಇದೇ ಪ್ಲೇಸ್ ಅಲ್ಲಿ ಮನೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದೆ. ಜಾಗ ನನ್ನ ಹತ್ರ ಇರ್ಲಿಲ್ಲ. ಅವಾಗ ಒಬ್ರು ಜಾಗ ಮಾತಾಡಿ ನನ್ನ ಅಪ್ಪನ ಫ್ರೆಂಡ್, ಹಾಗಾಗಿ ಅವರು ಜಾಗ ಕೊಟ್ಟರು. ಆ ನಂತರ ಪ್ಲಾನ್ ಇತ್ತು, ಮತ್ತೆ ಸ್ವಲ್ಪ ಲೇಟ್ ಆಯ್ತು, 3 years ಲೇಟ್ ಆಗಿ ಕಟ್ಟಿದೆ. ಹಾಗೆ ಹೊಸದಾಗಿ ಮನೆ ಕಟ್ಟುವಂತ ಆಸೆ ಎಲ್ರಿಗೂ ಇರ್ತದೆ. 1 ವರ್ಷದಲ್ಲಿ ಮನೆ ಫಿನಿಶ್ ಆಗಿದೆ. ಹೌದಲ್ವಾ? ಒಂದು 3 months ಸ್ಟಾಪ್ ಮಾಡಿದೆ, ಬಟ್ ಟೋಟಲ್ ಮಂತ್ ಕ್ಯಾಲ್ಕುಲೇಟ್ ಮಾಡಿದ್ರೆ 8-9 months ಅಲ್ಲಿ ಫಿನಿಶ್ ಆಗಿದೆ ಅಲ್ವಾ? ಓ ಗ್ರೇಟ್. ನೋಡಿ, ಒಂದೇ 1 ವರ್ಷದಲ್ಲಿ ಇಷ್ಟು ಚೆನ್ನಾಗಿರುವಂಥ ಮನೆಯನ್ನು ಕಟ್ಟಿದ್ದಾರೆ. ಸೊ ನಿಮಗೂ ಒಂದು ಒಳ್ಳೆ ಇಂಜಿನಿಯರ್ ಅನ್ನು ನೋಡ್ತಾ ಇದ್ದೀರಿ, ನಮಗೆ ಬೇಕಾಗಿರುವಂಥ ವಾಸ್ತು ಪ್ರಕಾರವಾಗಿರುವಂಥ ಮನೆ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಮುರಳೀಧರ್ ಬೆಳಾಲ ಅವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೇನೆ. ಸೊ ಇವರು ಒಂದೇ ಸಲಕ್ಕೆ 100 ಮನೆಯ ಆರ್ಡರನ್ನು ತಗೊಂಡು ಕಟ್ಟಿಕೊಡ್ತಾರೆ ಅಂತೇಳಿ ಅಲ್ಲ, ಒಂದು ಕ್ವಾಲಿಟಿಯಾಗಿ ಕಟ್ಟಿಕೊಡುವಂತಹ ವಿಚಾರವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ನಾವು ಕೊಡೋ ಜೊತೆಗೆ ನಮ್ಮ ಮನೆಯನ್ನು ಕಟ್ಟುವ ಕನಸು ಖಂಡಿತವಾಗ್ಲೂ ಅವರು ನನಸು ಮಾಡಿಕೊಳ್ತಾರೆ. ಅತಿ ಶೀಘ್ರವಾಗಿ ನನಗೂ ಕೂಡ ಒಂದು ಮನೆ ಕಟ್ಟಿಕೊಡಿ ನೀವು. ಕರೆಕ್ಟ್, ಖಂಡಿತ ಆಗ್ಬೋದಲ್ಲ? ಓಕೆ, ಹಾಗಿದ್ರೆ ಮನೆ ಕಟ್ಟುವ ಕನಸುಗಳು ಇರ್ತದೆ, ಅದನ್ನು ನನಸು ಮಾಡುವುದಕ್ಕೆ ಇವರನ್ನ ಕಾಂಟ್ಯಾಕ್ಟ್ ಆಗಿಂತ ಕೇಳಿಕೊಳ್ತೇನೆ. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಗಳಿಗೆ ಎಲ್ರಿಗೂ ಕೊಡಲಿ ಅಂತ ನಾನು ದೇವ್ರ ಜೊತೆ ಬೇಡ್ಕೊಳ್ತೇನೆ. ಸೊ ಇಷ್ಟು ಚೆನ್ನಾಗಿ ನನ್ನ ಜೊತೆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು.